ನಮಸ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಯಾವ್ಯಾವ ದಾಖಲಾತಿಗಳನ್ನು ನೀವು ಸಲ್ಲಿಸುವಾಗ ಗಮನಿಸಬೇಕಾಗುತ್ತೆ ಅಂತ ತಿಳಿತಾ ಹೋಗೋಣ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗ್ಬಿಟ್ಟು ಸ್ಕೂಲ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಡುತ್ತೆ, ಆಲ್ರೆಡಿ ಅದು ಸಜೆಸ್ಟ್ ಮಾಡ್ತಾ ಇರುತ್ತೆ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ. ಸೊ ಕ್ಲಿಕ್ ಆನ್ ಟು ಸ್ಕೂಲ್ ಎಜುಕೇಶನ್ ಕರ್ನಾಟಕ. ಎಸ್, ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ತರ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು ಮೇಲೆ ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆ, ಲೆಫ್ಟ್ ಸೈಡ್ ಎಡಗಡೆ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಈ ಬಲಗಡೆ ನೋಡಿ ಓಪನ್ ಆಗುತ್ತೆ. 4ನೇ ಆಪ್ಷನ್ ನೋಡ್ಬೋದು ನೀವು, CAC ಸೆಲ್ ಅಂತ, CA ಸೆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ಬೋದು ನೀವು ಮೊದಲನೇ ಆಪ್ಷನ್ ಇದೆ, ಕ್ಲಿಕ್ ಟು ಅಪ್ಲೈ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ PST PE ಗ್ರೇಡ್ 2 GPT AM PE ಗ್ರೇಡ್ 1 ಟೀಚರ್ಸ್ ಅಂತ ಇದೆ. ಸೊ ಕ್ಲಿಕ್ ಆನ್ ದಟ್. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಿ ಆದ ನಂತರ ನೀವು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್. ಓಕೆನಾ? ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನೀವು ಮೊದಲನೇದಾಗಿ ನೋಡ್ಬೋದು SSLC ಡೀಟೇಲ್ಸ್ ಫಸ್ಟ್ ಕೇಳ್ತಾ ಇದ್ದಾರೆ. ಸೊ ಪಾಸ್ಡ್ SSLC ಇನ್ KSEB ಆರ್ KSEAB ಅಂತ ಕೇಳಿದ್ದಾರೆ. ಸೊ ಇಫ್ ಯು ಆರ್ ಪಾಸ್ ಇನ್ KSEB ದೆನ್ ಆರ್ ಇಫ್ ಯು ಆರ್ ಪಾಸ್ ಇನ್ KSEAB ಸೊ ಪ್ರೆಸ್ ಆನ್ ಎಸ್. ಓಕೆ, ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 ಸೆಲೆಕ್ಟ್ ನೋ ಅಂಡ್ ಎಂಟರ್ ಡೀಟೇಲ್ಸ್ ಮ್ಯಾನ್ಯುವಲಿ. ಓಕೆ, ನೀವು 2003ಕ್ಕಿಂತ ಮುಂಚೆ ಏನಾದ್ರೂ ನಿಮ್ಮ SSLC ಅನ್ನ ಮುಗಿಸ್ಕೊಂಡಿದ್ರೆ ನೀವು ನೋ ಅಂತ ಕ್ಲಿಕ್ ಮಾಡಬೇಕು. ಆಫ್ಟರ್ SSLC ಅಂತ ಆದ್ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿರೋದೇ ಆದ್ರೆ SSLC 2003 ಆದ್ಮೇಲೆ ನೀವು SSLC ಮುಗಿಸಿರೋದೇ ಆದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಓಕೆನಾ? ಎಸ್, ನೀವು ಎಸ್ ಅಂತ ಕೊಟ್ಟು 2003 ಇಂದ ಮೇಲೆ ನೀವೇನಾದ್ರೂ ಪಾಸ್ ಆಗಿದ್ರೆ ಎಸ್ ಅಂತ ಕೊಡಿ, 2000 ಗಿಂತ ಮುಂಚೆ ಏನಾದ್ರೂ ನೀವು ಪಾಸ್ ಆಗಿದ್ರೆ ನೋ ಅಂತ ಕೊಟ್ಟು ಡೀಟೇಲ್ಸ್ ನ ಮ್ಯಾನ್ಯುವಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಎಸ್, ಆನಂತರ ನೀವು SSLC ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ. SSLC ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರದಲ್ಲಿ ಈ ಎಂಟರ್ ನೇಮ್ ಅಂತ ಇದೆಯಲ್ಲ, ಎಂಟರ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಅಲ್ಲಿ ಫೆಚ್ ಆಗುತ್ತೆ. ಸೊ ಹೆಸರು ನೋಡಿ ಕರೆಕ್ಟ್ ಆಗಿರುತ್ತೆ. ಆನಂತರ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ನೀವು ಸಾಮಾನ್ಯವಾಗಿ ನಿಮ್ಮ ಒಂದು ಪರ್ಸನಲ್ ನಂಬರ್ ಅನ್ನ ನೀವು ಯಾವ ಮೊಬೈಲ್ ನಂಬರ್ ಅನ್ನ ಯೂಸ್ ಮಾಡ್ತೀರೋ ಆ ಒಂದು ಪರ್ಸನಲ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡ್ತಕ್ಕಂಥದ್ದು. ಅದಾನಂತರ ಆ ಒಂದು ಮೊಬೈಲ್ ನಂಬರ್ ಎಂಟ್ರಿ ಆದ್ಮೇಲೆ ಸೆಂಡ್ ಗೆಟ್ OTP ಅಂತ ಇದೆ. ಆ ಗೆಟ್ OTP ಅನ್ನ ಪ್ರೆಸ್ ಮಾಡಿದ್ರೆ ಅದು ಒಂದು OTP ಬರುತ್ತೆ ನಿಮಗೆ. ಆ OTP ಅನ್ನ ನೀವು ಎಂಟ್ರಿ ಮಾಡ್ಬೇಕು. ಅಲ್ಲಿ ಗೆಟ್ OTP ಕೊಟ್ಟ ತಕ್ಷಣ ಇಲ್ಲೊಂದು ಓಪನ್ ಆಗುತ್ತೆ ಬಾಕ್ಸ್. ಆ ಬಾಕ್ಸ್ ಅಲ್ಲಿ OTP ನ ಎಂಟ್ರಿ ಮಾಡಿ ಸಬ್ಮಿಟ್ OTP ಅನ್ನ ಪ್ರೆಸ್ ಮಾಡಿ. ಆನಂತರ ಇಮೇಲ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೊಂದು ಬಾಕ್ಸ್ ಬಂದಿದೆ. ಆ ಬಾಕ್ಸ್ ಅಲ್ಲಿ ನೀವು OTP ನ ಎಂಟ್ರಿ ಮಾಡಿ ಸಬ್ಮಿಟ್ OTP ಕೊಡ್ಬೇಕಾಗುತ್ತೆ. ಆ ನಂತರದಲ್ಲಿ ನೀವು ಇಮೇಲ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ ಫೈನಲ್ ಆಗಿ ನೀವು ನಿಮ್ಮ ಯೂಸರ್ ನೇಮ್ ಅಂತ ಹೇಳಿದ್ರೆ ನೀವು ಬಳಕೆದಾರರ ಹೆಸರು ಅಂತ ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಬಹುದು. ನಂತರದಲ್ಲಿ ಪಾಸ್ವರ್ಡ್ ಅನ್ನ ಯಾವುದೇ ಕಾರಣಕ್ಕೂ ಮರೆಯೋ ತರ ಇಟ್ಕೋಬೇಡಿ. ಆದಷ್ಟು ಹೆಚ್ಚಾಗಿ ರಿಪೀಟೆಡ್ ಆಗಿ ಬಳಸೋ ತರ, ನಿಮಗೆ ಆದಷ್ಟು ಬೇಗ ನೆನಪಾಗೋ ತರ ಇರುವಂತಹ ಪಾಸ್ವರ್ಡ್ ಅನ್ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಮೊದಲು ಪಾಸ್ವರ್ಡ್ ಏನ್ ಎಂಟ್ರಿ ಮಾಡಿರ್ತೀರೋ ಅದೇ ಪಾಸ್ವರ್ಡ್ ನ ಮತ್ತೆ ಕನ್ಫರ್ಮ್ ಅಂತ ಕೇಳ್ತಾ ಇದೆ, ಅಂದ್ರೆ ಅದೇ ಪಾಸ್ವರ್ಡ್ ನ ಇನ್ನೊಂದ್ಸಲ ಎಂಟ್ರಿ ಮಾಡಿ ಸೇವ್ ಕೊಡ್ಬೇಕಾಗುತ್ತೆ. ಸೇವ್ ಬಟನ್ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ನಿಮಗೆ ಯುವರ್ ಅಪ್ಲಿಕೇಶನ್ ನಂಬರ್ ಅಂಡ್ ನಿಮ್ಮ ಯೂಸರ್ ನೇಮು, ಪಾಸ್ವರ್ಡ್ ಮತ್ತೆ ಅಪ್ಲಿಕೇಶನ್ ನಂಬರ್, ನಿಮ್ಮ ಒಂದು ಮೊಬೈಲ್ಗೆ ಯಾವ ನಂಬರ್ ಕೊಟ್ಟಿರ್ತೀರಲ್ವಾ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ OTP ಅಪ್ಲಿಕೇಶನ್ ನಂಬರ್ದು ಒಂದು ಮೆಸೇಜ್ ಬರುತ್ತೆ. ಸೊ ದೆನ್ ಯುವರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಹಾಗಾದ್ರೆ ನಿಮಗೆ ಮೆಸೇಜ್ ಬಂದಿದ್ದೆ ಕನ್ಫರ್ಮ್ ಆದ್ರೆ ನೀವು ರಿಜಿಸ್ಟರ್ ಆಗಿರೋದು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಆಮೇಲೆ ನಿಮಗೆ ಓಪನ್ ಆಗ್ತಕ್ಕಂಥ ವಿಂಡೋ ಏನು ಅಂತ ಹೇಳಿದ್ರೆ ಲಾಗಿನ್ ಪುಟ. ಸೊ ಇದರಲ್ಲಿ ನೀವು ಮೇನ್ ಆಗಿ ನಿಮ್ಮ ಯೂಸರ್ ನೇಮ್ ಅನ್ನ ನೀವು ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು. ನೀವು ಯೂಸರ್ ನೇಮ್ ನಿಮ್ಮ ಹೆಸರು ಕೊಟ್ಟಿರ್ತೀರೋ ಆ ಒಂದು ಯೂಸರ್ ನೇಮ್ ನ ಎಂಟ್ರಿ ಮಾಡಿ ನಂತರ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ತರ ವಿಂಡೋ ಓಪನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಬಹುದು ಪರ್ಸನಲ್ ಡೀಟೇಲ್ಸ್, ರಿಸರ್ವೇಶನ್, ಎಜುಕೇಶನ್, ಪ್ರೊಫೆಷನಲ್ ಡೀಟೇಲ್ಸ್, TET ಅಂತ ಎಲ್ಲ ಇದೆ, ಪೇ ಆನ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇಷ್ಟೆಲ್ಲ ಇದೆ.
ಸೊ ಇದು ಓಪನ್ ಆಗುತ್ತೆ. ಈಗ ನೀವು ಒಂದೊಂದೇ ಡೀಟೇಲ್ಸ್ ನ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಭ್ಯರ್ಥಿ ಹೆಸರು ಅಂತ ಬರುತ್ತೆ, ಅಲ್ಲಿ ಆಲ್ರೆಡಿ ಫೆಚ್ ಆಗ್ತಾ ಇರುತ್ತೆ, ನಿಮ್ಮ ಹೆಸರು ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಲಿಂಗ ಅಂತ ಕೇಳುತ್ತೆ, ಗಂಡು ಹೆಣ್ಣು ಮತ್ತು ಟ್ರಾನ್ಸ್ಜೆಂಡರ್, ಅದನ್ನ ಎಂಟ್ರಿ ಮಾಡಿ. ನಂತರದಲ್ಲಿ ತಂದೆ ಹೆಸರು ಕೇಳ್ತಾ ಇದೆ, ತಂದೆ ಹೆಸರು ಎಂಟ್ರಿ ಮಾಡಿ. ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಅರ್ಥ ಮಾಡ್ಕೊಳ್ಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯೋ ಅದೇ ತರ ನೀವು ತಂದೆ ಹೆಸರನ್ನ ಎಂಟ್ರಿ ಮಾಡ್ತಕ್ಕಂಥದ್ದು. ನಂತರದಲ್ಲಿ ತಾಯಿ ಹೆಸರು, ಅದು ಕೂಡ ಸೇಮು, ಯಾವುದೇ ರೀತಿ ಮಿಸ್ಟೇಕ್ಸ್ ಇರಬಾರ್ದು. ಆ ನಂತರ ಡೇಟ್ ಆಫ್ ಬರ್ತ್, ನಂತರದಲ್ಲಿ ಧರ್ಮ, ಹಿಂದೂ ಧರ್ಮ ಅಥವಾ ಮುಸ್ಲಿಂ ಆತರ ಇರುತ್ತಲ್ವಾ, ಅದನ್ನು ನೀವು ಎಂಟ್ರಿ ಮಾಡ್ತಕ್ಕಂಥದ್ದು. ವೈವಾಹಿಕ ಸ್ಥಿತಿ ಅಂತ ಇದೆ, ವೈವಾಹಿಕ ಸ್ಥಿತಿ ಅಂತ ಹೇಳಿದ್ರೆ ನೀವು ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ, ನೀವು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ, ಇನ್ ಕೇಸ್ ಡಿವೋರ್ಸ್ ಆಗಿದ್ರೆ ಡಿವೋರ್ಸ್ಡ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆನಂತರ ಇನ್ ಕೇಸ್ ಮ್ಯಾರಿಡ್ ಆಗಿದ್ರೆ ಈ ಒಂದು ಬಾಕ್ಸ್ ನಿಮಗೆ ಸಂಬಂಧಪಡುತ್ತೆ. ಪತಿ ಅಥವಾ ಪತ್ನಿಯ ಹೆಸರು ಕೇಳ್ತಾ ಇದೆ. ನಂತರದಲ್ಲಿ ಆಧಾರ್ ಸಂಖ್ಯೆ ಅಥವಾ ಆಧಾರ್ ನೋಂದಣಿ ಸಂಖ್ಯೆ ಅಂತ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ. ಆಧಾರ್ ಸಂಖ್ಯೆನ ನೀವು ಅಪ್ಲೋಡ್ ಮಾಡ್ಬೇಕಂತ ಕೇಳ್ತಾ ಇದೆ. ಅಪ್ಲೋಡ್ ಅಡ್ರೆಸ್ ಪ್ರೂಫ್, ವೋಟರ್ ID ಆರ್ ಐದರ್ ಆಧಾರ್ ಕಾರ್ಡ್ ಆರ್ ಐದರ್ ಡ್ರೈವಿಂಗ್ ಲೈಸೆನ್ಸ್, ಈ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಅಪ್ಲೋಡ್ ಮಾಡ್ಬೇಕಾಯ್ತು. ಫೋಟೋ ಹೊಡೆದು ಸ್ಕ್ಯಾನ್ ಮಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನಂತರದಲ್ಲಿ ಅವರು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದ್ದಾರೆ, ಅಂಚೆ ವಿಳಾಸ, ನಿಮ್ಮ ಮನೆಯ ಸಂಖ್ಯೆ ಅಥವಾ ಯಾವ ಗ್ರಾಮ ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ನಂತರದಲ್ಲಿ ನಗರ ಅಂದ್ರೆ ನಿಯರ್ ಬೈ ಸಿಟಿ ಯಾವ್ದಿದೆ ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ, ಅಥವಾ ತಾಲೂಕು ಆದ್ರೆ ಎಂಟ್ರಿ ಮಾಡ್ಬೋದು. ಸ್ಟೇಟ್ ಅಂತ ಇದೆ, ಸಾಮಾನ್ಯವಾಗಿ ಇದು ಕರ್ನಾಟಕ. ಸೊ ನಿಮ್ಮ ಸ್ಟೇಟ್ ಯಾವುದು ಆ ಸ್ಟೇಟ್ ಅನ್ನ ಎಂಟ್ರಿ ಮಾಡಿ. ಜಿಲ್ಲೆ, ಯಾವ ಜಿಲ್ಲೆ ನಿಮ್ದು, ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರೋ ಆ ಜಿಲ್ಲೆನ ಎಂಟ್ರಿ ಮಾಡಿ. ತಾಲೂಕು, ಯಾವ ತಾಲೂಕು ಅಂತ ಎಂಟ್ರಿ ಮಾಡಿ. ಹಾಗೇನ್ ಫೈನಲಿ ನಿಮ್ಮ ಊರಿನ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಆಫ್ಟರ್ ದಟ್ ಪೋಸ್ಟಲ್ ಅಡ್ರೆಸ್, ಸೊ ಡೋರ್ ನಂಬರ್, ಯಾವ ನಗರ, ಇಲ್ಲಿ ನೋಡಿ ಇಸ್ ಇಟ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಪೋಸ್ಟಲ್ ಅಡ್ರೆಸ್ ಬೋತ್ ಆರ್ ಸೇಮ್ ಅಂತ ಇದೆ. ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ ನಿಮ್ದು ಪೋಸ್ಟಲ್ ಅಡ್ರೆಸ್ ಎರಡು ಸೇಮ್ ಇತ್ತು ಅಂತ ಹೇಳಿದ್ರೆ ಎಸ್ ಅಂತ ಕೊಟ್ರೆ ಈ ಮೇಲೆ ಕೊಟ್ಟಿರುವಂತಹ ಡೀಟೇಲ್ಸ್ ಕೆಳಗಡೆ ಫೆಚ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನೀವು ಪರ್ಮನೆಂಟ್ ಅಡ್ರೆಸ್ ಬೇರೆ, ನೀವು ಇರೋದೇ ಬೇರೆ ಕಡೆ, ಪೋಸ್ಟಲ್ ಅಡ್ರೆಸ್ ಬೇರೆ ಅಂತ ಇನ್ ಕೇಸ್ ಇತ್ತು ಅಂದ್ರೆ ಅವಾಗ ನಿಮಗೆ ಮನೆ ಸಂಖ್ಯೆ, ನಗರ, ಜಿಲ್ಲೆ ಮತ್ತು ರಾಜ್ಯ, ತಾಲೂಕು, ಪಿನ್ ಕೋಡ್ ಅನ್ನ ನೀವು ಎಂಟ್ರಿ ಮಾಡ್ತಕ್ಕಂಥದ್ದು. ಅದೆಲ್ಲ ಆದ ನಂತರ ಸಬ್ಮಿಟ್ ಅನ್ನ ಕೊಡಿ. ಸಬ್ಮಿಟ್ ಆದ ತಕ್ಷಣ ಅದು ನೆಕ್ಸ್ಟ್ ನಂತರದಲ್ಲಿ ಅವರು ರಿಸರ್ವೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಪರ್ಸನಲ್ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ನೀವು ಎಂಟರ್ ಮಾಡಿ, ಸ್ಕ್ಯಾನ್ ಮಾಡಿ, ಅಪ್ಲೋಡ್ ಮಾಡಿ ನಂತರದಲ್ಲಿ ಸಬ್ಮಿಟ್ ಕೊಟ್ಟರೆ ಮಾತ್ರ ಈ ರಿಸರ್ವೇಶನ್ ಅನ್ನುವಂತಹ ಒಂದು ಕಾಲಮ್ ಓಪನ್ ಆಗುತ್ತೆ. ಈ ರಿಸರ್ವೇಶನ್ ಅಲ್ಲಿ ನಿಮಗೆ ಕ್ಯಾಸ್ಟ್ ಗೆ ಸಂಬಂಧಪಟ್ಟಂತೆ ಅಥವಾ ರೂರಲ್ ಗೆ ಸಂಬಂಧಪಟ್ಟಂತೆ, PH ಗೆ ಸಂಬಂಧಪಟ್ಟಂತೆ, ಅದೇ ರೀತಿ ಕನ್ನಡ ಮೀಡಿಯಂ ಗೆ ಸಂಬಂಧಪಟ್ಟಂತೆ 371J ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸ್ ಗೆ ಸಂಬಂಧಪಟ್ಟ ಹಾಗೆ ನೀವು ಏನ್ ಮಾಡ್ತಾ ಹೋಗ್ಬೇಕು, ಎಂಟ್ರಿ ಮಾಡಿ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಆ ನಂತರ ನೀವು ಎಜುಕೇಶನ್ ನ ಎಂಟ್ರಿ ಮಾಡಬೇಕು. ಎಜುಕೇಶನ್ ಅಂತ ಹೇಳಿದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಏನೇನಾಗಿದೆ, SSLC ಟು ಅಪ್ ಟು B.Ed ಆರ್ D.Ed ಆರ್ ಎನಿಥಿಂಗ್, ನಿಮ್ಮ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿ ನೀವು ಎಜುಕೇಶನ್ ಅಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು. ಆ ನಂತರ ಪ್ರೊಫೆಷನಲ್ ಎಜುಕೇಶನ್ ಅಂದ್ರೆ ಇನ್ ಕೇಸ್ ನಿಮ್ದೇನಾದ್ರು ಎಕ್ಸ್ಟ್ರಾ ಎಜುಕೇಶನ್ ಆಗಿತ್ತು ಅಂತ ಹೇಳಿದ್ರೆ, PG ಅಥವಾ ಎಕ್ಸ್ಟ್ರಾ ಅದರ್ ಎಜುಕೇಶನ್ಸ್ ಏನಾದ್ರು ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ನೀವು ಎಂಟ್ರಿ ಮಾಡ್ತಕ್ಕಂಥದ್ದು. ಆ ನಂತರದಲ್ಲಿ TET ಗೆ ಸಂಬಂಧಪಟ್ಟಂತಹ ವಿಂಡೋ ಓಪನ್ ಆದ ತಕ್ಷಣ TET ಅಲ್ಲಿ ಎಷ್ಟು ಅಂಕಗಳು ತೆಗೆದುಕೊಂಡಿದ್ದಾರೆ, ಸೊ TET ಗೆ ಸಂಬಂಧಪಟ್ಟಂತ ನೀವು ಸಾಮಾನ್ಯವಾಗಿ TET ನ 2 ಅಥವಾ 3 ಬಾರಿ ಬರ್ದಿರ್ತೀರಾ. ಸೊ 2-3 ಬಾರಿ ಬರ್ದಾಗ್ಲೂ ಕೂಡ ಪಾಸ್ ಆಗಿರ್ತೀರಾ. ಈ ತರ ಪಾಸ್ ಇರುವಂತಹ ಸಂದರ್ಭದಲ್ಲಿ ಯಾವ ಒಂದು ಸರ್ಟಿಫಿಕೇಟ್ ಅನ್ನ ಹಾಕ್ಬೇಕು ಅಂತ ಗೊಂದಲದಲ್ಲಿ ಇರ್ತೀರಾ. ಸೊ ಅತಿ ಹೆಚ್ಚು ಅಂಕಗಳು ಯಾವ ಒಂದು ಸರ್ಟಿಫಿಕೇಟ್ ಅಲ್ಲಿ ಬಂದಿರುತ್ತೋ ಆ ಒಂದು ಸರ್ಟಿಫಿಕೇಟ್ ಅನ್ನು ನೀವು ಆಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈಗ ಅಪ್ಲಿಕೇಶನ್ ಹಾಕುವಾಗ ನೀವು ಕಡಿಮೆ ಇರುವಂತಹ ಸರ್ಟಿಫಿಕೇಟ್ ಅನ್ನ ಹಾಕ್ಬಿಟ್ಟು ಆ ವೆರಿಫಿಕೇಶನ್ ಟೈಮ್ ಅಲ್ಲಿ ಹೆಚ್ಚಿರುವಂತಹ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಅಲ್ಲಿ ಅವಕಾಶ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಮುಂಚೆ ಹಾಕ್ಬೇಕಾದ್ರೆ ಯಾವ ಒಂದು TET ಸರ್ಟಿಫಿಕೇಟ್ ಅನ್ನು ಹಾಕಿರ್ತೀರೋ ಆ ಒಂದು TET ಸರ್ಟಿಫಿಕೇಟ್ ಅನ್ನ ನೀವು ಸೀರಿಯಲ್ ನಂಬರ್ ಕೇಳುತ್ತೆ, ಆ ಸೀರಿಯಲ್ ನಂಬರ್ ಜೊತೆಗೆ ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಆ ನಂತರದಲ್ಲಿ ನೀವು TET ಒಂದು ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಪೋಸ್ಟ್ ಅಂತ ಕೇಳುತ್ತೆ. ಸೊ ಇನ್ ಕೇಸ್ ನೀವು 3 ಪೋಸ್ಟ್ ಗೆ ಎಲಿಜಿಬಲ್ ಇದ್ದೀರಾ ಅಂದ್ರೆ BA B.Ed ಅಥವಾ D.Ed ಅಥವಾ TET 1 and TET 2 ಎಲ್ಲಾನು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು 3 ಪೋಸ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ನೀವು ಅದರಲ್ಲೂ ಕೂಡ ಕೆಲವರು ಏನು ಪ್ಯಾಷನೇಟೆಡ್ ಇರ್ತೀರಾ, ಹೈಸ್ಕೂಲ್ಗೆ ಆಗ್ಬೇಕು ಅಥವಾ GPTನೇ ಆಗ್ಬೇಕು ಅಂತ. ಸೊ ನಿಮಗೆ ಇಷ್ಟವಾಗಿರುವಂತಹ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪೋಸ್ಟ್ ಅಂತ ಇರುವಂತಹ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಈ ತರ ಪೋಸ್ಟ್ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಆ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಿ ಆದ ನಂತರ
ಫೋಟೋ ಅಂಡ್ ಸೈನ್ ಅಂತ ಇದೆ. ಸೊ ಫೋಟೋ ನಿಮ್ಮ ಪಾಸ್ಪೋರ್ಟ್ ಸೈಜು ಅದನ್ನ ರೀಸೈಸ್ ಮಾಡ್ಕೊಳ್ಳಿ, ಅದು ಲಿಮಿಟೆಡ್ KB ಇರಬೇಕು ಅಂತ ಕೇಳುತ್ತೆ. ಆ ತರ ಆಗಿ ಇರೋದ್ರಿಂದ ನೀವು ಫೋಟೋವನ್ನ ಮತ್ತು ಸೈನ್ ಕೂಡ ಅಷ್ಟೇನೆ, ಸಿಗ್ನೇಚರ್ ಕೂಡ ನಿಮಗೆ ಯಾವ ಸಿಗ್ನೇಚರ್ ಮಾಡ್ತೀರಾ ಆ ಸಿಗ್ನೇಚರ್ ಅನ್ನ ಮಾಡ್ಬಿಟ್ಟು ಆ ಸಿಗ್ನೇಚರ್ ಅನ್ನ ಕೂಡ ಒಂದು ಫೋಟೋ ಸ್ಕ್ಯಾನ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಫೋಟೋ ಮತ್ತೆ ಸೈನ್ ಅನ್ನ ನೀವು ಅಪ್ಲೋಡ್ ಮಾಡುವಾಗ ಅದು ಲಿಮಿಟೆಡ್ ಸೈಜ್ ಅಲ್ಲಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಆ ಫೋಟೋ ರಿಸೈಸರ್ ಅಂತ ಒಂದು ಆಪ್ ಇದೆ. ಆ ಫೋಟೋ ರಿಸೈಸರ್ ಆಪ್ ಇಂದ ನೀವು ಆ ಫೋಟೋವನ್ನ ರಿಸೈಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಕ್ಕಂಥದ್ದು. ಆ ನಂತರದಲ್ಲಿ ಡಿಕ್ಲರೇಷನ್ ಅಂತ ಇದೆ. ಆ ಡಿಕ್ಲರೇಷನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಡಿಕ್ಲರೇಷನ್ ಪೇಜ್ ಓಪನ್ ಆಗುತ್ತೆ. ಆ ಡಿಕ್ಲರೇಷನ್ ಪೇಜ್ ಅಲ್ಲಿ ಕೇಳುತ್ತೆ, ನಾನು ಈ ರೀತಿ ಒಂದು ಹುದ್ದೆಗೆ ಆಯ್ಕೆ ಆಗಿದ್ದು ನಮ್ಮ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಕೇಸು ಆ ತರ ಯಾವುದೇ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ ಸಮಥಿಂಗ್ ಏನೋ ಇರುತ್ತೆ. ಆ ಡಿಕ್ಲರೇಷನ್ ನೀವು ಆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ನಂತರದಲ್ಲಿ ನೀವು ನೆಕ್ಸ್ಟ್ ಒಂದು ಸಬ್ಮಿಟ್ ಕೊಡ್ತಕ್ಕಂಥದ್ದು. ಆ ನಂತರ ಅವರು ಪೇಮೆಂಟ್ ಅಂತ ಇದೆ, ಪೇಮೆಂಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಜನರಲ್ ಅವ್ರಿಗೆ 750, ಐ ಥಿಂಕ್ SC ST ಅವರಿಗೆ 500 ಇರ್ತಕ್ಕಂಥದ್ದು. ಸೊ ಈ ಒಂದು ಅಮೌಂಟ್ ಅನ್ನ ನೀವು ಫೋನ್ ಪೇ, ರೆಸರ್ ಪೇ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಅದರ ಮುಖಾಂತರ ನೀವು ಪೇ ಮಾಡಬಹುದು. ಬಟ್ ದಿಸ್ ಇಸ್ ಓನ್ಲಿ ಆನ್ಲೈನ್ ಪೇಮೆಂಟ್ ಓನ್ಲಿ. ಓಕೆನಾ? ಆನ್ಲೈನ್ ಯಾವುದೇ ರೀತಿಯ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಮುಖಾಂತರ ನೀವು ಪೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದೀನಿ. ಸೊ ಇದನ್ನ ನೀವು ಆನ್ಲೈನ್ ಅಲ್ಲೇ ಪೇ ಮಾಡ್ತಕ್ಕಂಥದ್ದು. ಆ ಪೇಮೆಂಟ್ ಏನಾದ್ರು ಸಕ್ಸಸ್ಫುಲ್ ಆಯ್ತು ಅಂತ ಏನಾದ್ರು ನಿಮಗೆ ಮೆಸೇಜ್ ಬಂತು ಅಂತ ಹೇಳಿದ್ರೆ ನಂತರದಲ್ಲಿ ನೀವು ಪ್ರಿಂಟ್ ಆಪ್ಷನ್ಗೆ ಹೋಗ್ತಕ್ಕಂಥದ್ದು. ಈ ಪ್ರಿಂಟ್ ಆಪ್ಷನ್ಗೆ ಹೋದಾಗ ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರಂ ಅನ್ನ ನೀವು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಾರಂ ಅನ್ನ ಡೌನ್ಲೋಡ್ ಮಾಡ್ತಕ್ಕಂಥದ್ದು. ಅಪ್ಲಿಕೇಶನ್ ಫಾರಂ ನಿಮ್ದು ಅಪ್ ಟು ನೀವು ನಿಮ್ಮ ಒಂದು ಕನಸಿನ ಹುದ್ದೆ ಆಗಿರತಕ್ಕಂತಹ ಶಿಕ್ಷಕರ ಹುದ್ದೆಗೆ ಜಾಯಿನ್ ಆಗೋವರೆಗೂ ಕೂಡ ನಿಮ್ಮ ಅಪ್ಲಿಕೇಶನ್ ಫಾರಂ ಅನ್ನ ನಿಮ್ಮ ಹತ್ರನೇ ಇಟ್ಕೊಳ್ತಕ್ಕಂಥದ್ದು. ಇಫ್ ಪಾಸಿಬಲ್ 1 2 3 ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಆದ ನಂತರ ನೀವು ಲಾಗೌಟ್ ಆಗಿ, ಸೊ ಇದಿಷ್ಟು ಮಾಡಿದ್ರೆ ನೀವು ನಿಮ್ಮ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಒಂದು ಅಪ್ಲಿಕೇಶನ್ ಅನ್ನ ಸಂಪೂರ್ಣವಾಗಿ ಮುಗಿಸಿದಾಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ, ಇಂದಿನ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ಫಾರ್ಮೇಟಿವ್ ಆಗಿದೆ ನನ್ನ ವಿಡಿಯೋ ಅಂತ ತಿಳಿಸ್ತಾ, ಇದೇ ರೀತಿ ಇನ್ನೇನಾದರೂ ನಮ್ಮ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತಹ ಒಂದು ಡೌಟ್ಸ್ಗಾಗಿ ಏನಾದರೂ ಡೌಟ್ಸ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಕೆಲವರಿಗೆ ಹಲವಾರು ರೀತಿಯ ಗೊಂದಲಗಳನ್ನ ಹೊಂದಿರುವಂತದ್ದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ. ಸೊ ಕೆಲವರು ಯಾವ ರೀತಿಯ ಗೊಂದಲಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಗೊಂದಲಗಳಿಗೆ ಇಲಾಖೆ ಕಡೆಯಿಂದನೇ ಆ ಒಂದು ಉತ್ತರವನ್ನ ನೀಡತಕ್ಕಂಥದ್ದು. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭದ ಮತ್ತು ಕೊನೆಯ ದಿನಾಂಕ ನೋಡಬಹುದು 18/8/2026 ಸ್ಟಾರ್ಟಿಂಗ್ ಡೇಟ್ ಅಂಡ್ ಎಂಡಿಂಗ್ ಡೇಟ್ ಇಸ್ 15/9/2026. ಅದೇ ರೀತಿ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ರೀತಿಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರ್ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಹೊರತುಪಡಿಸಿ ಉಳಿದ ಸಮತಲ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆದಾಯ ಅವಕ್ಕೆಲ್ಲವೂ ಆ ಒಂದು RD ನಂಬರ್ ಅನ್ನ ಇರ್ತಕ್ಕಂಥದ್ದು. ಸೊ ಎಲ್ಲರಿಗೂ ದೊಡ್ಡ ಒಂದು ಡೌಟ್ ಅಂತ ಹೇಳಿದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಸಂಗಕ್ಕಾಗಿ ಇರುವಂತಹದನ್ನ ಅಪ್ಲೋಡ್ ಮಾಡಬಹುದಾ ಅಂತ. ಸೊ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ಯಾಕಂತ ಹೇಳಿದ್ರೆ ಅವರು ನೀಟಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು ನೀವು. ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, KG ರಸ್ತೆ, ಬೆಂಗಳೂರು ಅಂತ ಇದೆ. ಸೊ ಇದರಲ್ಲೇ ಕೊಟ್ಟಿರ್ತಕ್ಕಂಥದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಾಗಿದ್ದಲ್ಲಿ ಪರಿಗಣಿಸಲಾಗುವುದಿಲ್ಲ, ಖಡಾಖಂಡಿತವಾಗಿ ಹೇಳಿರತಕ್ಕಂಥದ್ದು. ಸೊ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರವನ್ನ ಸಲ್ಲಿಸಬಹುದು. ಇನ್ ಕೇಸ್ ಅದರಲ್ಲಿ ವ್ಯಾಸಂಗ ಮತ್ತು ಉದ್ಯೋಗ ಎರಡನ್ನೂ ನಮೂದಿಸಿಲ್ಲ ಅಂದಾಗ ನೀವು ಸಲ್ಲಿಸಬಹುದು, ಅಥವಾ ಉದ್ಯೋಗಕ್ಕಾಗಿ ಅಂತ ಇದ್ರು ಕೂಡ ನೀವು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೇಮಕಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಸಲ್ಲಿಸಬೇಕಾ ಅಂತ ಕೇಳ್ತಾರೆ. ಸೊ ನೋಡಿ, ನೇಮಕಾತಿ ಜಾತಿ ಅಥವಾ ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ GM ಅಲ್ಲಿ ಆಯ್ಕೆ ಆದ್ರೂ ಕೂಡ ಪ್ರವರ್ಗದ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಮೀಸಲಾತಿ ಪ್ರಮಾಣ ಪತ್ರ ಸಿಂಧುತ್ವ ರದ್ದಾದಲ್ಲಿ ಹೈ ಮೆರಿಟ್ ಇದ್ರೂ ಕೂಡ ನಿಮ್ಮ ನೇಮಕಾತಿ ರದ್ದಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಯಾರು GM ಅಲ್ಲಿ ಬರ್ತಿರೋ ಕಂಪ್ಲೀಟ್ ಆಗಿ GM ಅಂತ ಹಾಕಿ. ನೀವು ಇಷ್ಟೇ ಇನ್ ಕೇಸ್ ಏನಾದ್ರು ನೀವು ಕ್ಯಾಸ್ಟ್ ಅಲ್ಲಿ ಹಾಕ್ಬಿಟ್ಟು GM ಅಲ್ಲಿ ಸೆಲೆಕ್ಟ್ ಆದ್ರೂ ಕೂಡ ಸಿಂಧುತ್ವ ಮಾಡಿಸ್ಲೇಬೇಕು. ಬಟ್ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ GM ಅಂತ ಹಾಕಿದಾಗ, ಸೊ ನೀವು GM ಅಲ್ಲಿ ಸೆಲೆಕ್ಟ್ ಆದ್ರೆ ಸೊ ನೋ ನೀಡ್ ಟು ಮೇಕ್ ದಟ್ ಸಿಂಧುತ್ವ, ರೈಟ್? ಓಕೆ, ಇದಿಷ್ಟು ಇಂಪಾರ್ಟೆಂಟ್. ರಿಮೈನಿಂಗ್ ಎಲ್ಲ ಕ್ವಶನ್ಸ್ ತುಂಬಾ ಈಸಿಯಾಗಿದೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲ. ಸೊ ಹಾಗಾಗಿ ನೋಡಿ, ಇನ್ನೊಂದು ಏನು ಅಂದ್ರೆ
ನಾನು ಸಾಮಾನ್ಯ ಅಭ್ಯರ್ಥಿ ಆಗಿದ್ದು GM ಅಭ್ಯರ್ಥಿ ಆಗಿದ್ದು ಕ್ರಿಮಿ ಲೇಯರ್ ವ್ಯಾಪ್ತಿಗೆ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ ಒಳಪಡುತ್ತೇನೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ನೋಡಿ, ಪ್ರತಿ ಸಲ ಗ್ರಾಮೀಣ ಮೀಸಲಾತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಗ್ರಾಮೀಣ ಮೀಸಲಾತಿ ಕೊಡ್ಬೇಕು ಅಂತ ಇತ್ತು. ಬಟ್ ಈ ಸಲ ನೋಡಿ, ಸ್ವಲ್ಪ ರೂಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಗ್ರಾಮೀಣ ಮೀಸಲಾತಿಗೆ ಕೆನೆಪದರ ನೀತಿ ಅಪ್ಲೈ ಆಗ್ತಾ ಇದೆ. ಕೆನೆಪದರ ನೀತಿ ಅಂತ ಹೇಳಿದ್ರೆ 8 ಲಕ್ಷಕ್ಕಿಂತ ಮೀರಿದ್ರೆ ಗ್ರಾಮೀಣ ಮೀಸಲಾತಿ ಬಂದ್ರೂ ಕೂಡ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರು ಕೂಡ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇವೆಲ್ಲವುಗಳನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇವುಗಳ ದಾಖಲಾತಿಗಳನ್ನ ಕಂಪ್ಲೀಟ್ ಆಗಿ ನೀವು ಸರಿ ಮಾಡಿಸ್ಕೊಂಡು ನಿಮ್ಮ ಎಲ್ಲಾ ಒಂದು ದಾಖಲಾತಿಯಲ್ಲಿ ಒಂದೇ ರೀತಿಯ ನಿಮ್ಮ ಡೀಟೇಲ್ಸ್ ಇರೋ ತರ ನೋಡ್ಬಿಟ್ಟು ನಂತರದಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಂತರ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಇವೆಲ್ಲವೂ ಆಗಿ ಆದಷ್ಟು ಬೇಗ ಒಂದು ಶಿಕ್ಷಕರ ನೇಮಕಾತಿ ಮುಗಿದು ಒಂದು ಶಿಕ್ಷಕ ಹುದ್ದೆಗೆ ಸೇರುವಂತಾಗಲಿ ಅಂತ ನನ್ನ ಆಶಯ. ಇದೇ ರೀತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಡೀಟೇಲ್ಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.